ಮೆಟ್ರೋ ದರ ಏರಿಕೆಯಿಂದ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ದರ ಜಾಸ್ತಿ ಅಂತ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಸುಮಾರು 1 ಲಕ್ಷದ ಸನಿಹದವರೆಗೂ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ. ಇದರ ಎಫೆಕ್ಟ್ ಆಟೋ ಚಾಲಕರಿಗೆ ತಟ್ಟಿದೆ. ಆಟೋ ಚಾಲಕರಿಗೆ ದೊಡ್ಡ ಹೊಡೆತ ಆಗಿತ್ತು. ಮೆಟ್ರೋ ನಿಲ್ದಾಣದಲ್ಲಿರುವ ಆಟೋಗಳಿಗೆ ಪ್ರಯಾಣಿಕರೇ ಬರ್ತಾ ಇಲ್ಲ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಆಟೋಗಳು ಸಾಲುಗಟ್ಟಿ ನಿಂತಿದ್ರು. ಪ್ರಯಾಣಿಕರು ಬರ್ತಾ ಇಲ್ಲ. ಹೀಗಾಗಿ ಆಟೋ ಚಾಲಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ದರ ಏರಿಕೆಯಲ್ಲಿ ಆಟೋಗಳಿಗೆ ಭಾರಿ ಹೊಡೆತ ಆಗಿದೆ. ಮೆಟ್ರೋ ಪ್ರಯಾಣಿಕರಿಂದ ಜೀವನ ಮಾಡ್ತಾ ಇದ್ದಂಥ ಆಟೋ ಚಾಲಕರಿಗೆ ಭಾರಿ ಸಮಸ್ಯೆ ಆಗಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಮೆಟ್ರೋ ಮುಂಭಾಗದಲ್ಲಿ ಈಗಾಗಲೇ ನೋಡ್ಬೋದಾಗಿದೆ. ಸಾಕಷ್ಟು ಜನ ಆಟೋ ಚಾಲಕರು ಪ್ರಯಾಣಿಕರಿಗೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ಇಲ್ಲಿ ಆಗಿರುವಂಥ ಸಮಸ್ಯೆಗಳು ದೊಡ್ಡದಾಗಿದೆ. ಅವರಿಗೆ ಬರ್ತಾ ಇದ್ದಂಥ ವ್ಯಾಪಾರ ಜನ ಕಡಿಮೆ ಆಗಿರುವಂಥದ್ದು. ಸ್ವತಃವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ತಮಗೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ? ಬೆಳಿಗ್ಗೆ ಆಫೀಸ್ ಟೈಮ್ ಮಾತ್ರ ಜನ ಬರ್ತಾ ಇದ್ದಾರೆ. ರೇಟ್ ಜಾಸ್ತಿ ಆಗೋದ್ರಿಂದ ಕಮ್ಮಿ ಬರ್ತಾ ಇದ್ದಾರೆ. ಬೆಳಿಗ್ಗೆ ನಾವು 6-6:30 ಬಂದರೆ 11 ಗಂಟೆವರೆಗೂ ಇರ್ತೀವಿ. ಮೆಟ್ರೋ ರೇಟ್ ಜಾಸ್ತಿ ಆಗೋದ್ರಿಂದ ಆಫೀಸ್ ಟೈಮ್ ಮುಗಿದ ಮೇಲೆ ಏನೂ ಇರೋಲ್ಲ, ಖಾಲಿ ಇರುತ್ತೆ. ನೋಡಿ ಬೇಕಾದ್ರೆ ನೀವೇ ಆ ಕಡೆ ಒಂದ್ಸರಿ ನೋಡ್ಕೊಳ್ಳಿ, ತುಂಬ ಕಡಿಮೆ ಆಗಿದೆ ಜನಗಳು. ದರ ಏರಿಕೆ ಆದಾಗಿಂದಾಗಿ ಎಷ್ಟು % ಜನ ಕಡಿಮೆ ಆಗಿದ್ದಾರೆ? 40 ಪೈಸೆನಾದರೂ ಕಮ್ಮಿ ಆಗಿದ್ದಾರೆ ಒಂದು ರೂಪಾಯಿದಲ್ಲಿ. ಅಂದರೆ 30-40 ಜನ ಬರ್ತಾ ಇಲ್ಲ. 100 ಜನ ಬರೋರು 30-40 ಜನ ಬರ್ತಾ ಇಲ್ಲ. ಒಂದು 60-70 ಜನ ಬರ್ತಾ ಇದ್ದಾರೆ. ಆಫೀಸ್ ಟೈಮ್ ಮುಗಿದೋದ್ಮೇಲೆ ಮತ್ತೆ ಯಾರು ಬರೋದಿಲ್ಲ ಇಲ್ಲಿ. ಇನ್ನು ಮಾತಾಡಿಸ್ತೀನಿ. ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ. ಇವರೆಲ್ಲರೂ ಕೂಡ ಪ್ರಯಾಣಿಕರಿಲ್ದೇ ನಿಂತಿರುವಂಥದ್ದು. ತಥಾ ನಮಸ್ಕಾರ. ಏನು ಬಂದ್ರೆ ಪ್ರಯಾಣಿಕರು ಇಲ್ವಾ? ಏನು ಬಂದಿಲ್ಲಪ್ಪ. ಓಕೆ, ಎಷ್ಟು ಸಮಸ್ಯೆ ಆಗ್ತಿದೆ? ಏನು ರೇಟ್ ಜಾಸ್ತಿ ಮಾಡೋದ್ರಿಂದ ನಮಗೂ ಬರ್ತಾ ಇಲ್ಲ ಇದು. ಎಷ್ಟು ಇವರು ಅಷ್ಟೇ ರೇಟ್ ಜಾಸ್ತಿ ಮಾಡೋದ್ರಿಂದಾಗಿ ಬರ್ತಿಲ್ಲ ಅಂತ. ಸರ್, ಮೊದಲು ಯಾವ ರೀತಿ ಇತ್ತು, ಈ ಸಮಯಕ್ಕೆಲ್ಲ ಇವಾಗ ಯಾವ ರೀತಿ ಆಗ್ತಾ ಇದೆ, ಏನಾಗಬೇಕಾಗಿದೆ? ಇಲ್ಲ ಸರ್, ಇವಾಗ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ಅಮ್ಮಮ್ಮನ 40% ಜನ ಬರ್ತಾ ಇಲ್ಲ. ಇವಾಗ ನೀವೇ ನೋಡ್ಬೋದು, ಇಲ್ಲ ಎಂಟಿ ಐತೆ ಜಾಗ. ಆಫೀಸ್ 1 ಅವರ್ 2 ಅವರ್ ನಿಂತ್ಕೋತಾ ಇದೀವಿ ಬಾಡಿಗೆ. ಇಷ್ಟೊತ್ತಲ್ಲ ಆಫೀಸ್ ಟೈಮ್ ಮುಗ್ದೋಯ್ತಾಯಿತ್ತು. ಹಂಗೆ ದುಡಿತಾ ಇದ್ರಿ, ಇವಾಗ ದುಡಿಯೋಕೆ ಆಯ್ತಲ್ಲ ಸರ್. ಸಾಮಾನ್ಯವಾಗಿ ಮೆಟ್ರೋ ದರ ಕಡಿಮೆ ಇದ್ದಾಗ ಎಷ್ಟು ಟ್ರಿಪ್ ಹೊಡಿತಾ ಇದ್ರಿ, ಈಗ ಎಷ್ಟು ಟ್ರಿಪ್ ಹೊಡಿತಾ ಇದ್ದೀರಾ? ಏನು ಸರ್? ಒಂದು 5-6 ಟ್ರಿಪ್ ಹೊಡಿತಾ ಇದ್ವಿ. ಒಂದು 5-6 ಟ್ರಿಪ್ ಹೊಡ್ತಾರೆ ಸರ್. ಈಗ 2-3 ಸರ್. ಓಕೆ, 2-3 ಸರ್ ಅಷ್ಟೇ. ಅದು ನೋಡಿ, ನಮಗೆ ಬರುವಂಥ ಆದಾಯದಲ್ಲಿ ಅಥವಾ ಗಳಿಕೆಯಲ್ಲಿ ತೀರಾ ಇಳಿಕೆ ಆಗ್ಬಿಟ್ಟಿದೆ. ತೀರಾ ಹೇಳಿಕೆ ಅಂದರೆ ಅದೇ ಒಂದು ಕಡಿಮೆ ಆಗ್ಬಿಟ್ಟಿದೆ. ಕಮ್ಮಿ ಆಗಿಬಿಟ್ಟಿದೆ. ಯಜಮಾನ್ರೆ ನಮಸ್ಕಾರ. ತಮಗೇನು ಹೇಳ್ತೀರಾ? ಏನು ತಮಗೇನು ವ್ಯಾಪಾರ ಇಲ್ವೇ ಇಲ್ವಾ? ಎಲ್ಲರಿಗೂ ಹೇಗಾಗುತ್ತೆ ನಮಗೂ ಹಾಗೆ ಆಗುತ್ತೆ ಸರ್. ನಾವು 80 ಕೊಡಿ 100 ಕೊಡಿ ಅಂತ ಯಾರು ಕೇಳಕ್ ಬರಲ್ಲ. ಜನ ಅದೇ ಮಾಮೂಲಿ ಬರ್ತಾರೆ. ಕಮ್ಮಿ ಆಗಿದ್ದಾರೆ ಈಗ, ಕಮ್ಮಿ ಇದೆ. ದರ ಕಡಿಮೆ ಮಾಡಬೇಕು ಅಂತೇಳಿ ಪ್ರಯಾಣಿಕರು ಕೂಡ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ. BMRCL ಬರೀ 10 ರೂಪಾಯಿನ ಕಡಿಮೆ ಮಾಡಿ ಪ್ರಯಾಣಿಕರ ಮೂಗಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿರುವಂಥದ್ದು. ದರ ಕಡಿಮೆಯನ್ನು ಮಾಡ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.